ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಚೈತ್ರ ಮಾತಾಡ್ತಿರೋದು. ಇವತ್ತು ನಾವು ನುಗ್ಗೆಕಾಯಿ ಫ್ರೈ ಮಾಡೋಣ. ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ನೋಡಿ, ಏನು ಇವಳು ನುಗ್ಗೆಕಾಯಿ ಫ್ರೈ ಅಂತಿದ್ದಾಳೆ ಅಂತ ಅಂದ್ಕೊತಿದ್ದೀರಾ? ನುಗ್ಗೆಕಾಯಿ ಸಾರು ಮಾಡ್ಬೋದು ನುಗ್ಗೆಕಾಯಿಂದ, ಇವಳೇನು ಫ್ರೈ ಅಂತಿದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ. ನೋಡಿರಿ, ಒಂದು ಸರಿ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈ ನುಗ್ಗೆಕಾಯಿ ಫ್ರೈನ ನಾವು ರೈಸಲ್ಲಿ ನೆಂಚ್ಕೊಳ್ಳೋಕ್ಕೆ ಇಟ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಬಿಸಿ ಆದ ನಂತರ ಇದಕ್ಕೆ 2 ಕಟ್ ಮಾಡಿರುವಂಥ ಸಣ್ಣದಾಗಿ ಪೀಸ್ ಕಟ್ ಮಾಡುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಇಲ್ಲಿ ಎಣ್ಣೆ ಬಿಸಿ ಆದ ನಂತರ 2 ಕಟ್ ಮಾಡೋಂಥ ಈರುಳ್ಳಿನ ನಾನು ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಈರುಳ್ಳಿ ಕೆಂಪಾಗಂಗೆ ನೀಟಾಗಿ ಹುರ್ಕೋಬೇಕು. ಎಲ್ಲ ನೀಟಾಗಿ ಚೆನ್ನಾಗಿ ಕೆಂಪಾಗಬೇಕು ಈರುಳ್ಳಿ ಎಲ್ಲ, ಆ ಥರ ಹುರ್ಕೋಬೇಕು. ನೋಡಿ, ಆ ಥರ ಕೆಂಪಾಗಿ ಬಂದಿದೆ ಅಂತ ಈರುಳ್ಳಿ ಈ ರೀತಿಯಲ್ಲಿ ಹುರ್ಕೋಬೇಕು. ಇದಕ್ಕೆ ನಾನು ನೆಕ್ಸ್ಟ್ ಇವಾಗ 1 ಟೊಮೊಟೊವನ್ನು ಕಟ್ ಮಾಡಿದ್ದೀನಿ. ಅದಕ್ಕೋಸ್ಕರ 1 ಟೊಮೊಟೊ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಹುಳಿಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹುಳಿ ಇದ್ದರೆ, ಅದಕ್ಕೋಸ್ಕರ ನಾನಿಲ್ಲಿ 1 ಟೊಮೊಟೊನ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಯಾಕಪ್ಪ ಅಂದರೆ ಉಪ್ಪು ಹಾಕೋದ್ರಿಂದ ಟೊಮೊಟೊ ಹಣ್ಣು ಸ್ಮೂತಾಗಿ ಸಾಫ್ಟಾಗಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ, ಅದಕ್ಕೋಸ್ಕರ ನಾನು ಉಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಖಾರ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಖಾರ ಹಾಕ್ಕೋಬೇಕು. ನಾನಿಲ್ಲಿ ಖಾರ 1 ಸ್ಪೂನ್ ಹಾಕ್ತಾಯಿದ್ದೀನಿ, ಸಾಕಷ್ಟೇ ಅಂತ. ನೆಕ್ಸ್ಟ್ ಅರಿಶಿನ ಸಹ 1 ಸ್ಪೂನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಉಪ್ಪು, ನಾವು ಆವಾಗಲೇ ಉಪ್ಪು ಹಾಕಿದ್ವಿ, ಅದು ನೋಡ್ಕೊಂಡ್ಬಿಟ್ಟು ರುಚಿಗೆ ಎಷ್ಟು ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೆಕ್ಸ್ಟು ಇದಕ್ಕೆ ನಾನಿವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ 1 ಸ್ಪೂನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಇದನ್ನು ಚಿಕನ್ ಮಸಾಲ 1 ಸ್ಪೂನ್ ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಈಗ ಒಂದು ಸ್ವಲ್ಪ ಬೆಲ್ಲ, ಜಾಸ್ತಿ ಖಾರ ಆದರೆ ಇದಾಗಲ್ಲ ಅಂತ ಸ್ವಲ್ಪ ಟೇಸ್ಟಿಗೆ ಬೆಲ್ಲ ಹಾಕ್ತಾಯಿದ್ದೀನಿ. ಮತ್ತೊಂದು ಸಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ. ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಮುಂಚೆನೇ ಇಲ್ಲಿ ನುಗ್ಗೆಕಾಯಿನ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೆ. ಬೇಯಿಸಿದರೆ ನೀಟಾಗೆಲ್ಲ ಕ್ಲೀನಾಗಿ ಇನ್ನೊಂದು ಸರಿ ಮಾಡೋ ಹೊತ್ತಿನಾಗೆ ನೀಟಾಗಿ ಬೇಯುತ್ತೆ. ಇಲ್ಲಾಂದರೆ ಹಸಿದೇ ಹಾಕಿದರೆ ಲೇಟಾಗಿ ಬೇಯುತ್ತೆ. ಅದಕ್ಕೋಸ್ಕರ ನಾನು ಒಂದು ಸರಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ನೆಕ್ಸ್ಟ್ ಇದಕ್ಕೆ ನುಗ್ಗೆಕಾಯಿ ಹಾಕಿಬಿಟ್ಟು 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಎಲ್ಲ ರಸ ಥರ ಬರಬೇಕು ಅಂದರೆ, ಅನ್ನದ ಜೊತೆ ತಿನ್ನಬೇಕಂದ್ರೆ ಒಂದು ಸಣ್ಣ ಗ್ಲಾಸು ನೀರು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇದು ನೀಟಾಗಿ ಇನ್ನೊಂದು ಸರಿ ನುಗ್ಗೆಕಾಯಿ ಜೊತೆಗೆಲ್ಲ ಫ್ರೈ ಆಗುತ್ತೆ. ಮಸಾಲೆ ಎಲ್ಲ ಹತ್ಕೋಬೇಕಲ್ವ, ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ನುಗ್ಗೆಕಾಯಿ ಫ್ರೈ ತಿನ್ನೋಕ್ಕೆ ಎಷ್ಟು ರುಚಿಕರವಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕುದಿ ಬರ್ತಾಯಿದೆ. ನಾನು ಅದಕ್ಕೋಸ್ಕರ ಇಲ್ಲಿ ಗುರಾಳ್ ಪುಡಿ ಮನೆಯಲ್ಲೇ ಮಾಡಿಟ್ಕೊಂತ ಗುರಾಳ್ ಪುಡಿಯನ್ನು ಹಾಕ್ತಾಯಿದ್ದೀನಿ. ಗುರಾಳ್ ಪುಡಿ ಹಾಕ್ಬಿಟ್ಟು ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಟ್ರೆ ಅಷ್ಟೇ ಆಯಿತು. ಇದೇ ನುಗ್ಗೆಕಾಯಿ ಫ್ರೈ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ನನಗೆ ಸಹಕರಿಸಿ.